ಗೆಟ್ ರೆಡಿ. ನಾವು ಒಂದು ವಿಶ್ರಾಂತಿ ಸ್ಥಿತಿ, ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ, ಅದನ್ನು ಪ್ರಾಕ್ಟೀಸ್ ಮಾಡೋಣ. ಎಲ್ಲರೂ ಶವಾಸನದಲ್ಲಿ ಮಲ್ಕೊಳ್ಳಿ. ಎರಡೂ ಕೈಗಳು ನಿಮ್ಮ ಸೈಡ್ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಉಸಿರಾಟದ ಕಡೆ ಇರಲಿ. Focus your awareness on your breathing. Hands by the side of your body. Just relax. ಮನಸ್ಸು ವಿಶ್ರಾಂತಿ ಸ್ಥಿತಿಯಲ್ಲಿರಲಿ. ಒಂದು ಸಿಂಪಲ್ ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮಾಡೋಣ ನಾವು ಈಗ. ಪ್ರೋಗ್ರೆಸಿವ್ ಅಂದರೆ ಒನ್ ಆಫ್ಟರ್ ಅನದರ್. ಮಸ್ಕ್ಯುಲರ್ ಮಸಲ್ಸ್, ಸ್ನಾಯುಗಳು. ರಿಲ್ಯಾಕ್ಸೇಷನ್, ವಿಶ್ರಾಂತಿ. ಟೆಕ್ನಿಕ್ ತುಂಬ ಸಿಂಪಲ್ ಇದೆ. 5 ಸೆಕೆಂಡ್ಸ್ ಒಂದು ಗ್ರೂಪ್ ಆಫ್ ಸ್ನಾಯುಗಳನ್ನು ನಾವು ಟೈಟ್ ಮಾಡ್ತೀವಿ. ಆ ಟೈಟ್ ಮಾಡ್ತಾ ಇರೋ ಕಾನ್ಸಂಟ್ರೇಷನ್ ಅದ್ರ ಮೇಲೆ, ಕಾಂಟ್ರಾಕ್ಷನ್ ಮೇಲೆ ಗಮನ ಇರಬೇಕು. ನೆಕ್ಸ್ಟ್ 5 ಸೆಕೆಂಡ್ ಅದೇ ಸ್ನಾಯುಗಳನ್ನು ನಾವು ವಿಶ್ರಾಂತಿ ಮಾಡ್ತೀವಿ, ವಿಶ್ರಾಂತಿ ಸ್ಥಿತಿ. ಸೊ ಕಾಂಟ್ರಾಕ್ಷನ್ ಫಾಲೋಡ್ ಬೈ ರಿಲ್ಯಾಕ್ಸೇಷನ್. 5 ಸೆಕೆಂಡ್ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, 5 ಸೆಕೆಂಡ್ ಮಸಲ್ಸು ರಿಲ್ಯಾಕ್ಸ್ ಆಗುತ್ತೆ. ಯಾವ ಮಸಲ್ಸ್ ಅಂದರೆ ನೀವು ನೋಡ್ಬೋದು, 13 ಗ್ರೂಪ್ ಆಫ್ ಮಸಲ್ಸ್ ಬರುತ್ತೆ. ಕೈಯಿಂದ ಸ್ಟಾರ್ಟ್ ಮಾಡೋಣ ನಾವು. ಮೇಕ್ ಅ ಫಿಸ್ಟ್ ಆಫ್ ಯುವರ್ ಹ್ಯಾಂಡ್. ಕೈಯನ್ನು ಗಟ್ಟಿ ಮಾಡಿ, ಮುಷ್ಟಿ ಮಾಡಿ. ಕೈ ಮಸಲ್ಸ್ ಮತ್ತು ಫೋರ್ ಆರ್ಮ್ ಮಸಲ್ಸನ್ನ ಟೈಟ್ ಮಾಡಿ ಫುಲ್ ಗಟ್ಟಿಯಾಗಿ ಹಿಡ್ಕೊಳ್ಳಿ. 1 2 3 4 5. ವಿಶ್ರಾಂತಿ. ನಿಧಾನವಾಗಿ ಕೈಯನ್ನು ಬಿಡಿ. Release your hands slowly. Feel the relaxation awareness. Let your mind be focused on the muscles. ನಿಮ್ಮ ಗಮನ ಕೈಗಳ ಸ್ನಾಯುಗಳ ಮೇಲೆ ಇರಲಿ. ಏನಾಗ್ತದೆ ಗಮನಿಸಿ. ಸಂಕುಚನೆ, ಕಾಂಟ್ರಾಕ್ಷನ್ ಫಾಲೋಡ್ ಬೈ ರಿಲ್ಯಾಕ್ಸೇಷನ್, ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಬೈಸೆಪ್ಸ್ ಮಸಲ್ಸು, ಟ್ರೈಸೆಪ್ ಮಸಲ್ಸ್, ಎರಡೂ ಕೈಗಳನ್ನು ಹಿಂಗೆ ಮಾಡಿ ಫುಲ್ ಬೈಸೆಪ್ಸು ಟ್ರೈಸೆಪ್ನ ಕಾಂಟ್ರಾಕ್ಟ್ ಮಾಡಿ ಟೈಟಾಗಿ ಇಟ್ಕೊಳ್ಳಿ. 1 2 3 4 5. ಅಷ್ಟೇ ನಿಧಾನವಾಗಿ ಕೆಳಗೆ ಬಿಡಿ. ವಿಶ್ರಾಂತಿ ಸ್ಥಿತಿ. 5 ಸೆಕೆಂಡ್ ವಿಶ್ರಾಂತಿ. ಸ್ನಾಯುಗಳಲ್ಲಿ ಆಗ್ತಾ ಇರುವಂಥ ಚೇಂಜಸ್ನ ಗಮನಿಸಿ. ಒಂದು ವೇವ್ ಆಫ್ ರಿಲ್ಯಾಕ್ಸೇಷನ್ ಪಾಸ್ ಆದಂಗೆ ಅನಿಸುತ್ತೆ. ಎಲ್ಲ ಸ್ನಾಯುಗಳು ಶಿಥಿಲಗೊಂಡು ವಿಶ್ರಾಂತಿ ಸ್ಥಿತಿಗೆ ಬರುತ್ತೆ. ನಿಧಾನವಾಗಿ ನಿಮ್ಮ ಎಲ್ಬೋನ ಹಾಗೆ ಸ್ಟ್ರೇಟಾಗಿಟ್ಟು ಶೋಲ್ಡರ್ಸನ್ನು ಕಿವಿಗಳ ಕಡೆ ತೊಗೊಂಬನ್ನಿ. ರೇಸ್ ಯುವರ್ ಶೋಲ್ಡರ್ಸ್ ಅಪ್, ಬ್ರಿಂಗ್ ಇಟ್ ನಿಯರ್ ಟು ಯುವರ್ ಇಯರ್ಸ್. ಹೋಲ್ಡ್ ಇಟ್ ಟೈಟ್. 1 2 3 4 5. ಬಿಡಿ. ರಿಲ್ಯಾಕ್ಸ್. ಲೆಟ್ ಗೋ. ಫೀಲ್ ದ ವೇವ್ ಆಫ್ ರಿಲ್ಯಾಕ್ಸೇಷನ್ ಪಾಸಿಂಗ್. ಎಲ್ಲ ಸ್ನಾಯುಗಳು ಶಿಥಿಲಗೊಳ್ತಾ ಇದೆ, ವಿಶ್ರಾಂತಿಗೊಳ್ತಾ ಇದೆ. ಅಷ್ಟೇ ನಿಧಾನವಾಗಿ ನಿಮ್ಮ ಹಣೆಯ ಭಾಗ, ಫೋರ್ಹೆಡ್, ಫ್ರಂಟಾಲಿಸ್ ಮಸಲ್ಸ್, ಫೋರ್ಹೆಡ್ ಮಸಲ್ಸನ್ನ ರೇಸ್ ಮಾಡಿ. ಹಿಂಗೆ ಎರಡು ಕಣ್ಣುಗಳಿಂದ ಮೇಲೆ ನೋಡೋ ಥರ ಮಾಡಬೇಕು. ಫ್ರಂಟಾಲಿಸ್ ಮಸಲ್ಸ್, ಫ್ರಂಟ್ ಮಸಲ್ಸು, ಫೋರ್ಹೆಡ್ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೆ. ಹಂಗೆ ಇಟ್ಕೊಳ್ಳಿ. 1 2 ಫ್ರಂಟಾಲಿಸ್ ಅಂತ ಹೇಳ್ತೀವಿ ನಾವು. 3 4 5. ರಿಲ್ಯಾಕ್ಸ್. ಅಷ್ಟೇ ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ ಬರಲಿ. ರಿಲ್ಯಾಕ್ಸ್ ಬಿಡಿ. ರಿಲ್ಯಾಕ್ಸ್ ಯುವರ್ ಫೋರ್ಹೆಡ್ ಮಸಲ್ಸ್. ನಿಧಾನವಾಗಿ ನಿಮ್ಮ ಗಮನ ಕಣ್ಣುಗಳ ಕಡೆ ಹೋಗಲಿ. ಕಣ್ಣುಗಳನ್ನು ಎರಡನ್ನ ಸ್ಕ್ವೀಸ್ ಮಾಡಿ ಟೈಟಾಗಿ ಹಿಡ್ಕೋಬೇಕು. ಸ್ಕ್ವೀಸ್ ಯುವರ್ ಐಸ್ ಆ್ಯಂಡ್ ಹೋಲ್ಡ್ ಯುವರ್ ಐಸ್ ಟೈಟ್ ಆ್ಯಸ್ ಪಾಸಿಬಲ್. 1 2 3 4 5. ರಿಲ್ಯಾಕ್ಸ್. ವಿಶ್ರಾಂತಿ. ಕಣ್ಣನ್ನು ರಿಲ್ಯಾಕ್ಸ್ ಆಗಿಬಿಡಿ. ಕಣ್ಣುಗಳು ಸುತ್ತಮುತ್ತ ಆಗ್ತಾ ಇರುವಂಥ ವಿಶ್ರಾಂತಿ ಸ್ಥಿತಿಯನ್ನು ಗಮನಿಸಿ. ಅಷ್ಟೇ ನಿಧಾನವಾಗಿ ಬಾಯಿ, ಜಾ ಅಂತ ಹೇಳ್ತೀವಿ, ಟೆಂಪರೋ ಮ್ಯಾಂಡಿಬುಲರ್ ಜಾಯಿಂಟ್. ನಾವು ಬಾಯಿಯನ್ನು ಆ ಮಾಡೋಣ. ಪೂರ್ತಿ ಬಾಯಿಯನ್ನು ಆ ಮಾಡಿ, ಆ ಆಕಾರದಲ್ಲಿ ಮಾಡಿ. ಹಾಗೆ ಹೋಲ್ಡ್ ಮಾಡಿ. 1 2 3 4 5. ವಿಶ್ರಾಂತಿ.
ಮತ್ತು ವಾಪಸ್ ನಾರ್ಮಲ್ ಸ್ಥಿತಿಗೆ ಬರಲಿ. ಫೀಲ್ ದ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟನ್ನು ಫೀಲ್ ಮಾಡಿ ವಿಶ್ರಾಂತಿ ಸ್ಥಿತಿಗೆ ಬರುತ್ತೆ. ಅಷ್ಟೇ ನಿಧಾನವಾಗಿ ಬಾಯಿಯ ಸ್ನಾಯುಗಳ ಮೇಲೆ ಗಮನ. ಮೇಕ್ ಯುವರ್ ಮೌತ್ ಇನ್ ದ ಫಾರ್ಮ್ ಆಫ್ ಓ. ಬಾಯಿಯನ್ನು ಓ ಆಕಾರದಲ್ಲಿ ಮಾಡಿ. ಓ ಸ್ಟ್ರೆಚ್ ಮಾಡಿ. 1 2 3 4 5. ರಿಲ್ಯಾಕ್ಸ್, ವಿಶ್ರಾಂತಿ. ನಿಧಾನವಾಗಿ ಎಲ್ಲ ಒಂದೊಂದಾಗಿ ಸ್ನಾಯುಗಳು ವಿಶ್ರಾಂತಿ ಪಡಿತಾ ಇರೋದನ್ನು ಗಮನಿಸಿ. ಅಷ್ಟೇ ನಿಧಾನವಾಗಿ ನಿಮ್ಮ ಅವೇರ್ನೆಸ್ನ, ನಿಮ್ಮ ಫೋಕಸ್ನ ನಾಲಿಗೆ ಮೇಲೆ ತಗೊಂಬನ್ನಿ. ನಾಲಿಗೆನ ಒಳಗಡೆ, ಬಾಯಿ ಒಳಗಡೆ ಮಡಚಿ. ಫೋಲ್ಡ್ ಯುವರ್ ಟಂಗ್ ವಿದಿನ್ ದ ಮೌತ್. ಹೋಲ್ಡ್ ಇಟ್ ಟೈಟ್ ಫಾರ್ 5 seconds. 1 2 3 4 5. ರಿಲ್ಯಾಕ್ಸ್. ಅಷ್ಟೇ ನಿಧಾನವಾಗಿ ಕತ್ತಿನ ಸ್ನಾಯುಗಳ ಮೇಲೆ ಗಮನ. ಪ್ಲಾಟಿಸ್ಮಾ ಮಸಲ್ಸ್. ಕತ್ತಿನ ಸ್ನಾಯುಗಳನ್ನು ನಾವು ಕಾಂಟ್ರಾಕ್ಟ್ ಮಾಡಿ ಹಿಂಗೆ ಎಳ್ಕೊಳ್ಬೋದು, ಅಥವಾ ಕತ್ತನ್ನು ಹಿಂದೆ ಮಾಡಿ ಸ್ಟ್ರೆಚ್ ಮಾಡಿ ಎಕ್ಸ್ಟೆಂಡ್ ಮಾಡ್ಬೋದು. ಕತ್ತನ್ನು ಹಿಂದೆ ಮಾಡಿದರೆ ಕತ್ತು ಎಕ್ಸ್ಟೆಂಡ್ ಆಗುತ್ತೆ, ಕತ್ತಿನ ಸ್ನಾಯುಗಳು ಕಾಂಟ್ರಾಕ್ಟ್ ಆಗುತ್ತೆ. ಮಾಡಿ. 1 2 3 4 5. ರಿಲ್ಯಾಕ್ಸ್, ವಿಶ್ರಾಂತಿ ಸ್ಥಿತಿ. ಕತ್ತಿನ ಸ್ನಾಯುಗಳು ರಿಲ್ಯಾಕ್ಸ್ ಆಗ್ತಾಯಿದೆ. ಅಷ್ಟೇ ನಿಧಾನವಾಗಿ ಎದೆಯ ಸ್ನಾಯುಗಳ ಮೇಲೆ ಫೋಕಸ್ ಮಾಡಿ. ಇಲ್ಲಿ ನಾವು ಉಸಿರಾಟವನ್ನು ತಗೊಂಡು ಉಸಿರನ್ನ ಹಿಡ್ಕೊಳ್ಳೋಣ. 5 ಸೆಕೆಂಡ್ ಉಸಿರು ತಗೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್ ಇನ್ ಆ್ಯಂಡ್ ಹೋಲ್ಡ್ ಯುವರ್ ಬ್ರೆತ್. 1 2 3 4 5. ರಿಲ್ಯಾಕ್ಸ್, ವಿಶ್ರಾಂತಿ ಸ್ಥಿತಿ. ವೆರಿ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಹೋಲ್ಡ್ ಯುವರ್ ಬೋತ್ ಹ್ಯಾಂಡ್ಸ್ ಆನ್ ಟು ಯುವರ್ ಟಮಿ. ಎರಡೂ ಕೈಗಳನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಹೊಟ್ಟೆನ ಸ್ವಲ್ಪ ಟೈಟಿಗೆ ಒತ್ತಿ. 5 ಸೆಕೆಂಡ್. 1 2 3 4 5. ಬಿಡಿ, ನಿಧಾನವಾಗಿ ಹೊಟ್ಟೆ ಬಿಡಿ. ಎರಡೂ ಕೈಗಳನ್ನು ಸೈಡ್ ತೊಗೊಂಬನ್ನಿ. ಮತ್ತೆ ಅಷ್ಟೇ ನಿಧಾನವಾಗಿ ಹಿಪ್ ಮಸಲ್ಸ್, ಗ್ಲೂಟಿಯಸ್ ಮ್ಯಾಕ್ಸಿಮಸ್, ಗ್ಲೂಟಿಯಸ್ ಮೀಡಿಯಸ್ ಅಂತ ಹೇಳ್ತೀವಿ, ಮತ್ತು ತೊಡೆ ಮಸಲ್ಸ್ಗಳು. ಹಿಪ್ಪನ್ನ ಸ್ಕ್ವೀಸ್ ಮಾಡಿ ತೊಡೆ ಮಸಲ್ಸನ್ನು ಟೈಟ್ ಮಾಡಿ. ಟೈಟನ್ ಯುವರ್ ಹಿಪ್, ಸ್ಕ್ವೀಸ್ ಯುವರ್ ಹಿಪ್ ಮಸಲ್ಸ್ ಆ್ಯಂಡ್ ಟೈಟನ್ ಯುವರ್ ಕ್ವಾಡ್ರಿಸೆಪ್ ಮಸಲ್ಸ್. ಹೋಲ್ಡ್ ಇಟ್ ಟೈಟ್. 1 2 3 4 5. ರಿಲ್ಯಾಕ್ಸ್, ವಿಶ್ರಾಂತಿ ಸ್ಥಿತಿ. ನಿಧಾನವಾಗಿ ನಾವು ಲಾಸ್ಟ್ ಪಾರ್ಟ್ ಆಫ್ ರಿಲ್ಯಾಕ್ಸೇಷನ್ ಬರ್ತಾ ಇದ್ದೀವಿ. ಮೊಳಕಾಲಿಂದ ಕೆಳಗಡೆ ಪಾದದವರೆಗೆ, ಟೋಸನ್ನು ಕೆಳಗೆ ಪಾಯಿಂಟ್ ಮಾಡಿ ಕಾಫ್ ಮಸಲ್ಸನ್ನು ಟೈಟ್ ಮಾಡಿ. ಟೋಸ್ ಹಾಗೆ, ವೆರಿ ಗುಡ್. ಟೋಸನ್ನು ಕೆಳಗೆ ಮಾಡಿ ಕಾಫ್ ಮಸಲ್ಸನ್ನು ಟೈಟ್ ಮಾಡಿ. ಅಷ್ಟೇ ಹಿಡ್ಕೊಳ್ಳಿ ಗಟ್ಟಿಯಾಗಿ. 1 2 3 4 5. ರಿಲ್ಯಾಕ್ಸ್, ವಿಶ್ರಾಂತಿ ಸ್ಥಿತಿ. ಇವಾಗೆಲ್ಲ ಪೂರ್ತಿ ಕಣ್ಣು ಮುಚ್ಕೊಳ್ಳಿ. ನಿಮ್ಮೆಲ್ಲ ಅವೇರ್ನೆಸ್ಸನ್ನು ಕಾಲು ಬೆರಳುಗಳ ಮೇಲೆ ಹಾಕಿ ಕಣ್ಣು ಮುಚ್ಕೊಂಡಿರಿ ಕಂಪ್ಲೀಟಾಗಿ. ನಿಮ್ಮ ಅವೇರ್ನೆಸ್ಸನ್ನು ಕಾಲು ಬೆರಳ ಮೇಲೆ ಹಾಕಿ ಕಣ್ಣು ಮುಚ್ಚಿಯೇ ನನ್ನ ಕಾಲಿನ ಬೆರಳುಗಳು ವಿಶ್ರಾಂತಿ ಪಡಿತಾ ಇದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ. ಮೈ ಟೋಸ್ ಆರ್ ರಿಲ್ಯಾಕ್ಸಿಂಗ್. ನಿಧಾನವಾಗಿ ನನ್ನ ಹಿಂಬಡಿ ಭಾಗ, ಮೈ ಆ್ಯಂಕಲ್ಸ್ ಆರ್ ರಿಲ್ಯಾಕ್ಸಿಂಗ್. ಮನಸ್ಸಲ್ಲಿ ಅಂದ್ಕೊಳ್ಳಿ. ಆ ಮಸಲ್ಸ್ಗಳು, ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತೆ. ಬಾಡಿ ಬಯೋ ರಿದಮ್ ಚೇಂಜ್ ಆಗುತ್ತೆ. ನಿಧಾನವಾಗಿ ನಿಮ್ಮ ಬಾಡಿ ರಿಯಲ್ ಆಗಿ ನಿಜವಾಗ್ಲೂ ರಿಲ್ಯಾಕ್ಸ್ ಆಗುತ್ತೆ. Slowly the wave of relaxation is passing upwards. Calf muscles and kneecaps are relaxed. Calf muscles ಮತ್ತು ಮೊಳಕಾಲು ಭಾಗ ವಿಶ್ರಾಂತಿ ಪಡಿತಾ ಇದೆ. ತೊಡೆಯ ಭಾಗ ವಿಶ್ರಾಂತಿ ಪಡಿತಾ ಇದೆ. ಹಿಪ್ಸ್ ಭಾಗ ವಿಶ್ರಾಂತಿ ಪಡಿತಾ ಇದೆ. My calf muscles, my knee, my thighs, my buttocks are relaxing. ಹೊಟ್ಟೆ ಭಾಗ ವಿಶ್ರಾಂತಿ ಪಡಿತಾ ಇದೆ. ವಿಶ್ರಾಂತಿ ಸ್ಥಿತಿಯಲ್ಲಿ ಇರಬೇಕಾದ್ರೆ ಎಲ್ಲ ಒಳಗಡೆ ಇರುವಂಥ ಅಂಗಾಂಗಗಳು, ಆರ್ಗನ್ಸ್ಗಳು, ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ. ಬ್ಲಡ್ ಸಪ್ಲೈ, ಪ್ಯಾರಾಸಿಂಪಥೆಟಿಕ್ ಆ್ಯಕ್ಟಿವಿಟೀಸಿಂದ ಬ್ಲಡ್ ಸಪ್ಲೈ ಆಗುತ್ತೆ. ವಿಶ್ರಾಂತಿ ಸ್ಥಿತಿಯಲ್ಲಿ ಬ್ಲಡ್ ಸಪ್ಲೈ ಆಗುತ್ತೆ. ವಿಶ್ರಾಂತಿ ಸ್ಥಿತಿಯಲ್ಲಿ ಬ್ಲಡ್ ಸಪ್ಲೈ ಆದರೆ ಮಸಲ್ಸ್ಗಳು ಟಯರ್ಡ್ನೆಸ್, ಸೋರ್ನೆಸ್, ಪೇನ್ ಕಡಿಮೆ ಆಗುತ್ತೆ. ಹೊಟ್ಟೆ ಭಾಗ ವಿಶ್ರಾಂತಿ ಪಡಿತಾ ಇದೆ. ಎದೆ ಭಾಗ ವಿಶ್ರಾಂತಿ ಪಡಿತಾ ಇದೆ. ಮೈ ಸ್ಟಮಕ್, ಮೈ ಬ್ಯಾಕ್,
My chest muscles are relaxing. My shoulders are relaxing. ನನ್ನ ಭುಜದ ಭಾಗ ವಿಶ್ರಾಂತಿ ಪಡಿತಾ ಇದೆ. ಎಲ್ಲ ಭುಜದ ಸ್ನಾಯುಗಳು ವಿಶ್ರಾಂತಿ ಪಡಿತಾ ಇದೆ. My arm, forearm, elbow, wrist and hand. ನನ್ನ ಪೂರ್ತಿ ಕೈ, ಭುಜ ಭಾಗ, ಕೈ ಬೆರಳುಗಳು ಪೂರ್ತಿ ಸಂಪೂರ್ಣವಾದ ಅಪ್ಪರ್ ಎಕ್ಸ್ಟ್ರಿಮಿಟಿ, ಕೈ ಮತ್ತು ಕಾಲುಗಳು ಲೋವರ್ ಎಕ್ಸ್ಟ್ರಿಮಿಟಿ ಎರಡೂ ವಿಶ್ರಾಂತಿ ಪಡಿತಾ ಇದೆ ಸಂಪೂರ್ಣವಾಗಿ. ನನ್ನ ಕತ್ತಿನ ಸ್ನಾಯುಗಳು ವಿಶ್ರಾಂತಿ ಪಡಿತಾ ಇದ್ದಾವೆ. ನನ್ನ ಮುಖದ ಸ್ನಾಯುಗಳು ವಿಶ್ರಾಂತಿ ಪಡಿತಾ ಇದ್ದಾವೆ. ಮೈ ಫೇಶಿಯಲ್ ಮಸಲ್ಸ್ ಆರ್ ರಿಲ್ಯಾಕ್ಸಿಂಗ್. ಮೈ ನೆಕ್ ಮಸಲ್ಸ್ ಆರ್ ರಿಲ್ಯಾಕ್ಸಿಂಗ್. ಮೈ ಹೆಡ್ ಈಸ್ ರಿಲ್ಯಾಕ್ಸಿಂಗ್. ನನ್ನ ದೇಹದ ಒಂದೊಂದು ಸ್ನಾಯುಗಳು ಕಾಲು ಬೆರಳು ತುದಿಯಿಂದ ತಲೆಯವರೆಗೆ ಎಲ್ಲ ಸ್ನಾಯುಗಳು ಒಂದೊಂದಾಗಿ ವಿಶ್ರಾಂತಿ ಪಡಿತಾ ಇದ್ದಾವೆ. ಫೀಲ್ ದ ಅವೇರ್ನೆಸ್ ಆಫ್ ರಿಲ್ಯಾಕ್ಸೇಷನ್, ದ ಡೆಪ್ತ್ ಆಫ್ ರಿಲ್ಯಾಕ್ಸೇಷನ್. ಇಟ್ಸ್ ಅ ಫಾರ್ಮ್ ಆಫ್ ಯೋಗ ನಿದ್ರಾ practiced in the modern times West. It knows as Jacobson's progressive muscular relaxation technique. ಹೊರಗಡೆ ಜಗತ್ತಿಗೆ ಇದು JPMR ರಿಲ್ಯಾಕ್ಸೇಷನ್ ಟೆಕ್ನಿಕ್. ಭಾರತ ದೇಶಕ್ಕೆ ಇದು ಒಂದು ಫಾರ್ಮ್ ಆಫ್ ಯೋಗ ನಿದ್ರಾ. ಯೋಗ ನಿದ್ರಾಯಿಂದ ಸೈಕಿಕ್ ಸ್ಲೀಪ್ ಅಂತ ಹೇಳ್ತೀವಿ ನಾವು. ಸೈಕಿಕ್ ಸ್ಲೀಪಿಂದ ಬರೀ 20 ಮಿನಿಟ್ಸ್, 25 ಮಿನಿಟ್ಸ್, 30 ಮಿನಿಟ್ಸ್ ಮ್ಯಾಕ್ಸಿಮಮ್ ನೀವು ರಿಲ್ಯಾಕ್ಸೇಷನ್ ಮಾಡಿದ್ರೆ ನಿಮಗೆ 2-3 ಗಂಟೆ ಆಗುವಷ್ಟು ವಿಶ್ರಾಂತಿ ಸಿಗುತ್ತೆ. ಯಾಕೆಂದರೆ ನಿಮ್ಮದು ಕಾನ್ಷಿಯಸ್ ಮೈಂಡಿಂದ ನಾವು ತುಂಬ ಡೀಪಾಗಿ ಸಬ್ಕಾನ್ಷಿಯಸ್ ಮೈಂಡ್ ರೀಚ್ ಆಗಿ ಇನ್ವಾಲಂಟ್ರಿ ನರ್ವಸ್ ಸಿಸ್ಟಮಿಂದ ಬಾಡಿನ ಸಂಪೂರ್ಣವಾಗಿ ನಿದ್ರಾ ಸ್ಥಿತಿ, ನಿದ್ರೆಯಲ್ಲಿರೋ ಥರನೇ ಆ ಸ್ಥಿತಿ ಬರುತ್ತೆ. ಬಟ್ ಕಾನ್ಷಿಯಸ್ ಆಗಿ ಕಿವಿಗಳು ಕೇಳ್ತಾ ಇರುತ್ತೆ. ಮೈ ಇಯರ್ಸ್ ಆರ್ ಲಿಸ್ನಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್ ಗಿವನ್, ಬಟ್ ಮೈ ಬಾಡಿ ಗೋಸ್ ಫಾರ್ ಸ್ಲೀಪ್ ಲೈಕ್ ಸ್ಟೇಟ್ ಕಾಲ್ಡ್ ಎಸ್ ಸೈಕಿಕ್ ಸ್ಲೀಪ್. ಅಷ್ಟೇ ವಿಶ್ರಾಂತಿ ಸ್ಥಿತಿಯಲ್ಲಿ ಕೆಲವು ನಿಮಿಷ ಇರಿ. ರಿಲ್ಯಾಕ್ಸ್ in the same relaxed awareness for a few minutes. ಈ ವಿಶ್ರಾಂತಿ ಸ್ಥಿತಿಯಿಂದ ನಿಧಾನವಾಗಿ ವಾಪಸ್ ಬರ್ತಾಯಿರಿ. ದೇಹದ ಭಾಗ, ಮನಸ್ಸು, ಉಸಿರಾಟ ಎಷ್ಟು ಬ್ಯಾಲೆನ್ಸ್ಡ್ ಆಗಿ, ಎಷ್ಟು ರಿಲ್ಯಾಕ್ಸ್ ಆಗಿದೆ ಗಮನಿಸಿ. ವೆರಿ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಕಮ್ ಬ್ಯಾಕ್ ಟು ಯುವರ್ ಬಾಡಿ ಅವೇರ್ನೆಸ್. ಅಷ್ಟೇ ನಿಧಾನವಾಗಿ ನಿಮ್ಮ ಬಾಡಿ ಅವೇರ್ನೆಸ್ಗೆ ಬನ್ನಿ. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳು, ಕಾಲು ಬೆರಳುಗಳನ್ನು ಸ್ವಲ್ಪ ಮೂಮೆಂಟ್ ಮಾಡಿ. ಮೂವ್ ಯುವರ್ ಟೋಸ್, ಮೂವ್ ಯುವರ್ ಫಿಂಗರ್ ಟಿಪ್ಸ್. ವೆರಿ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಕಮ್ ಬ್ಯಾಕ್ ಟು ಕಂಪ್ಲೀಟ್ ಬಾಡಿ ಅವೇರ್ನೆಸ್. ಸಂಪೂರ್ಣ ಪ್ರಜ್ಞಾಸ್ಥಿತಿಗೆ ಬನ್ನಿ, ಕಾನ್ಷಿಯಸ್ ಆಗಿ ಬನ್ನಿ. ನಿಧಾನವಾಗಿ ಒಂದು ಕಡೆ ಟರ್ನ್ ಆಗಿ
ಸ್ಲೋಲಿ ಜೆಂಟ್ಲಿ ಎರಡೂ ಕೈಗಳ ಹೆಲ್ಪಿಂದ ನಿಧಾನವಾಗಿ ಎದ್ದೇಳಿ, ಎದ್ದು ಕೂತ್ಕೊಳ್ಳಿ. ಎರಡೂ ಕೈಗಳನ್ನು ಕಣ್ಣು ಮುಚ್ಚಿರಿ. ಎರಡೂ ಕೈಗಳನ್ನು ರಬ್ ಮಾಡಿ, ಕೈಗಳ ಮಧ್ಯೆ ಇರುವಂಥ ಶಾಖವನ್ನು ಕಣ್ಣ ಮೇಲೆ, ಮುಖದಲ್ಲಿ ಸವರಿ. ಕೈಯನ್ನು gentle massage on your face, forehead, cheek, chins, front of your ear, back of your ear, neck muscles. Very slowly and gently open your eyes to the new world of relaxed awareness. ತುಂಬ ನಿಧಾನವಾಗಿ ನಿಮ್ಮ ವಿಶ್ರಾಂತಿ ಸ್ಥಿತಿಯಲ್ಲಿರುವಂಥ ಹೊರಗಿನ ಜಗತ್ತನ್ನು ನೋಡಿ. ಥ್ಯಾಂಕ್ ಯು.